ರಾಜಧಾನಿ ದೆಹಲಿಗೆ ದೇಶದ ಬೇರೆ ಬೇರೆ ರಾಜ್ಯದ ರೈತರು ಆಗಮಿಸ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಖಿಲ ಭಾರತ ಕಿಸಾನ್ ಸಂಘರ್ಷ ನೇತೃತ್ವದಲ್ಲಿ ಬೃಹತ್ ಆದಂತಹ ಪ್ರತಿಭಟನೆ ನಡೆಯಲಿದೆ. ಅದೇ ರೀತಿಯಾಗಿ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ಬಂದ ರೈತರು ರಾಮಲೀಲಾ ಮೈದಾನದಲ್ಲಿ ಜಮಾವಣೆಯಾಗ್ತಿದ್ದಾರೆ. 4 ದಿಕ್ಕಿನಿಂದ ರೈತರು ಪಾದಯಾತ್ರೆ ಮೂಲಕ ಇಲ್ಲಿಗೆ ಆಗಮಿಸ್ತಾ ಇದ್ದು ಈಗಾಗಲೇ ತಮಿಳುನಾಡು ರೈತರು ಬೃಹತ್ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ರ್ಯಾಲಿಯಲ್ಲಿ ಅರೆಬೆತ್ತಲೆಯಾಗಿ ತಲೆಬುರುಡೆ ನೇತಾಕೊಂಡು ರೈತರು ಅಲ್ಲಿ ರಾಮಲೀಲಾ ಮೈದಾನಕ್ಕೆ ಆಗಮಿಸಿದ್ದಾರೆ. ಈ ದೃಶ್ಯಗಳನ್ನು ಈಗ ನೋಡ್ತಿದ್ದೀರಿ. ಇನ್ನು ರಾಜ್ಯದ ವಿವಿಧ ಭಾಗಗಳ ಒಂದು ರೈತರು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ದೆಹಲಿ ತಲುಪಿದ್ದಾರೆ. ಈ ರೈತರನ್ನ ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಅವರು ಮಾತನಾಡಿಸಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಗಳನ್ನು ಜಾರಿಪಡಿಸಬೇಕು ಮತ್ತು ರೈತರ ಬೆಳೆದಂಥ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಅನ್ನುವಂತಹ 2 ಪ್ರಮುಖ ಒತ್ತಾಯಗಳನ್ನು ಇಟ್ಕೊಂಡು ಇವತ್ತು ಅಖಿಲ ಭಾರತ ಕಿಸಾನ್ ಮೋರ್ಚಾ ಇಡೀ ದೇಶಾದ್ಯಂತದಿಂದ ರೈತರನ್ನು ಕರೆಸಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹೊರಟಿದೆ. ಈಗ ದೇಶದ ವಿವಿಧ ಭಾಗಗಳಿಂದ ದೆಹಲಿಗೆ ಬರ್ತಾ ಇದ್ದಾರೆ ರೈತರು ಮತ್ತು ಈಗ ರಾಮಲೀಲಾ ಮೈದಾನದಲ್ಲಿ ಇವರೆಲ್ಲರೂ ಕೂಡ ಜಮೆ ಆಗ್ತಾ ಇದ್ದಾರೆ. ಇಲ್ಲಿ ಜಮೆಯಾಗಿ ನಾಳೆ ಇಲ್ಲಿಂದ ರಾಮಲೀಲಾ ಮೈದಾನದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿ ಆ ನಂತರದಲ್ಲಿ ಇಲ್ಲಿಂದ ಪಾರ್ಲಿಮೆಂಟ್ಗೆ ಅಂದ್ರೆ ಸಂಸತ್ ಭವನಕ್ಕೆ ಹೋಗಿ ಅಲ್ಲಿ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವಂತಹ ಆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಾವೀಗ ನೋಡಿದ್ವಿ ಅಂದ್ರೆ ಇಲ್ಲಿ ಈಗೀಗ ಜಮಾವಣೆ ಆಗ್ತಿದ್ದಾರೆ. ಇಲ್ಲಿ ಕರ್ನಾಟಕದ ರೈತರು ಬಂದಿದ್ದಾರೆ, ಇವರು ಇಲ್ಲಿ ಕುಳಿತಿದ್ದಾರೆ. ನಾವೀಗ ಇಲ್ಲಿ ಕೆಲವರನ್ನ ಮಾತನಾಡ್ಸೋಣ. ಅಮ್ಮ, ನೀವು ಏನು ಪ್ರತಿಭಟನೆ ಅಂತ ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿದ್ರೆ? ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಎಲ್ಲಾ ಸಾಲ ಮನ್ನಾ ಮಾಡಬೇಕು, ಎಲ್ಲಾ ಸಾಲನ ಮನ್ನಾ ಮಾಡಬೇಕು. ನಮ್ಮ ಬೆಳೆಗೆ ನಿಗಮವಾದ ಬೆಳೆಗೆ ಬೆಲೆ ಸಿಗಬೇಕು, ಬೆಲೆ ಬರಬೇಕು. ಆ ಬೆಲೆ ಕೊಡೋವರೆಗೆ ನಮ್ಮ ರೈತರ ಸಾಲ ಮನ್ನಾ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಮನ್ನಾ ಮಾಡ್ತೀವಿ ಅಂದ್ರು, ಎಲ್ಲಾ ಸಾಲ ಮನ್ನಾ ಮಾಡ್ತೀವಿ ಅಂದ್ರು ಒಂದು ಸಾಲನೂ ನೆಟ್ಟು ಮನ್ನಾ ಮಾಡಬೇಕು. ನಿಮ್ಮ ಬೇಡಿಕೆ ಏನು? ನೀವು ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿದ್ರಿ? ಇಲ್ಲಿ ಈಗ ಜಮಾವಣೆ ಆಗ್ತಿದ್ರಿ, ನಾಳೆ ಏನ್ ಮಾಡ್ತೀರಿ? ಅಲ್ಲ ಸರ್, ನಮ್ಮ ಬೇಡಿಕೆ ಅಂತಂದ್ರೆ ಬ್ಯಾಂಕ್ನಲ್ಲೆಲ್ಲ ಸಾಲ ಕೇಳಿದ್ರು, ಸಾಲ ಕೊಟ್ಟರು ನಾವೆಲ್ಲ ಬೆಳೆಗೆ ಹಾಕಿದ್ವು. ಬೆಳೆಗೆ ಹಾಕಿದ್ರು ನಾವು ಬೆಳೆ ಮಾಡಿದ್ರು, ಬೆಳೆ ಬರಲಿಲ್ಲ. ಈಗ ಸಾಲ ಕಟ್ಟು ಅಂತ ಹೇಳಿ ಸಾಲ ನಾವು ಯಾವ್ದ್ರ ಕಟ್ಟೋದು? ಸಾಲ ಮನ್ನಾ ಮಾಡ್ತೀವಿ ಅಂತಂದ್ರು ಮನ್ನಾನು ಮಾಡಲಿಲ್ಲ. ಇಲ್ಲ, ನಾವು 2 ಹಸ್ಗಳು ಕಟ್ಕೊಂಡು ನಾವು ಹಾಲು ಹಾಕಿ ಜೀವನ ನಡೆಸೋಣ ಅಂತ ಅಂದ್ಬಿಟ್ರೆ ಹಾಲಿನ ಬೆಲೆ ಪೂರ್ತಿ ಹಾಲಿನ ಬೆಲೆ ಪೂರ್ತಿ ಎಲ್ಲ ಕಡಿಮೆ ಮಾಡಾಕಿದ್ರು. ನಾವಿನ್ನು ಯಾವುದ್ರಲ್ಲಿ ಮಕ್ಳು ಮರಿ ಸಾಕೊಂಡು ಮನೇಲಿ ಇದು ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡೋದು ಯಾಕೆ? ಮಕ್ಳಿಗೋಸ್ಕರ ಅಂತಾನೆ. ಅದಕ್ಕೋಸ್ಕರ ನಮಗೆ ಈ ನಿಗದಿಯಾದ ಬೆಲೆ, ನಾವು ತರಕಾರಿ ಬೆಳಿತೀವಿ, ಏನೇ ತರಕಾರಿ ಬೆಳೆದ್ರು ₹1 kg ಟೊಮೆಟೊ ಆಗಿದೆ. ನಾವು ಏನು ಮಾಡೋದು? ಬಂಡವಾಳ ಹಾಕಿರ್ತೀವಿ, ಬ್ಯಾಂಕಲ್ಲಿ ಕೊಡ್ತು ಸಾಲ ಕೊಡ್ತಾರೆ. ಸಾಲ ಅವ್ರು ಕೇಳ್ತಾರೆ, ನಾವು ಯಾವ ರೀತಿಲಿ ಕೊಡೋದು? ಭತ್ತ ರಾಗಿ ಯಾವ್ದು ಬೆಳೆ ಬಂದ್ರು ಎಲ್ಲವ ಯಾವುದು ನಿಗದಿ ಬೆಲೆ ಇಲ್ಲ. ನಾವು ಅದಕ್ಕೋಸ್ಕರ ನಾವು ಏನು ಮಾಡೋದು ಸರ್? ಅದಕ್ಕೋಸ್ಕರ ನಮಗೆ ಇದಕ್ಕೋಸ್ಕರ ನಮ್ಮ ಸಾಲ ಮನ್ನಾ ಮಾಡಿಬಿಟ್ರೆ ನಮ್ಗೆ ಅದೇ ಒಂದು ದೊಡ್ಡ. ನಾಳೆ ಪ್ರತಿಭಟನೆ ಹೆಂಗ್ ಮಾಡ್ತೀರಿ? ನಾಳೆ ಪ್ರತಿಭಟನೆ ಅಂತಂದ್ರೆ ಇದೆ ಸರ್, ನಮ್ಗೆ ಇದೇ ಆದಷ್ಟು ನಾವು ಇದು ಮಾಡ್ಕೊಂಡು ನಮ್ಮ ಬೇಡಿಕೆ ಏನು ನಾವು ಅನ್ನ ಆಹಾರ ಇಲ್ಲದೆ ನಮ್ಮ ಇಡೀ ಹಾಸನ ತಾಲೂಕಿನ ಜನರೆಲ್ಲ ಬಂದಿದ್ದೀವಿ. ಕರ್ನಾಟಕದ ಎಲ್ಲ ಜನರೆಲ್ಲ ಬಂದಿದ್ದೀವಿ. ನಾವು ಬೇಡಿಕೆ ಈಡೇರೋವರೆಗೂ ನಾವು ಅನ್ನ ಆಹಾರ ಇಲ್ಲರೂ ಪರವಾಗಿಲ್ಲ, ಇಲ್ಲಿಂದ ಕದಲಲ್ಲ. ಇವಿಷ್ಟು ರೈತರ ಮಾತುಗಳು. ಅಂದ್ರೆ ಅವರ ಆಕ್ರೋಶ ಹೆಂಗಿದೆ ಅಂತ ಗೊತ್ತಾಗ್ತಾ ಇತ್ತು ಅವ್ರ ಮಾತುಗಳಲ್ಲಿ. ಒಬ್ರು ಸಾಲ ಮನ್ನಾ ಮಾಡಿ ಅಂತ ಹೇಳ್ತಿದ್ರು, ಇನ್ನೊಬ್ರು ಬೆಂಬಲ ಬೆಲೆಯನ್ನ ಘೋಷಿಸಬೇಕು, ಮತ್ತೆ ನಾಳೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ, ಪ್ರತಿಭಟನೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವಿಲ್ಲಿಂದ ಕದಲಲ್ಲ ಅನ್ನುವಂತ ಎಲ್ಲ ಮಾತುಗಳನ್ನ ರೈತರು ಹೇಳ್ತಿದ್ರು. ಕ್ಯಾಮ್ರಾ ಪರ್ಸನ್ ಅಂಕಿತ್ ಜೊತೆ ಧರಣೀಶ್ ಪುಕನ್ಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಇನ್ನು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ 3 ಗಂಟೆಗಳು ಹೆಚ್ಚು ಕಾಲ ಮೀಟಿಂಗ್ ಅನ್ನು ನಡೆಸಲಾಗಿದೆ. ಪ್ರಚಲಿತ ವಿಚಾರಗಳ ಚರ್ಚೆಯನ್ನು ಮಾಡಲಾಗಿದೆ. ಸಭೆಯ ಬಳಿಕ ಮಾತನಾಡಿದ ಯಡಿಯೂರಪ್ಪ, ಡಿಸೆಂಬರ್ 10ರಂದು ಬೆಳಗಾವಿಯಲ್ಲಿ 1 ಲಕ್ಷ ರೈತರನ್ನ ಸೇರಿಸಿ ಹೋರಾಟ ಪ್ರತಿಭಟನೆ ಮಾಡಲಿದ್ದೇವೆ ಅಂದರು. ಅಲ್ಲದೆ ಸದನದ ಒಳಗೂ ಕೂಡ ಬಿಜೆಪಿ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿದೆ ಅಂತ ತಿಳಿಸಿದರು. ಎಂಎಲ್ಸಿ ಎಂಪಿಗಳ ಜೊತೆ ಪ್ರಚಲಿತ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಆಯಿತು. ಆ ಸಭೆಯಲ್ಲಿ 6 ತಂಡಗಳಲ್ಲಿ ರಾಜ್ಯದಲ್ಲಿರುವಂಥ ಬರಗಾಲ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರವಾಸ ಮಾಡುವಂಥದ್ದು ನಿರ್ಧಾರ ಆಯಿತು. ಬೆಳಗಾವಿ ಅಧಿವೇಶನ 10ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. 10ನೇ ತಾರೀಕು 1 ಗಂಟೆಗೆ 1 ಲಕ್ಷಕ್ಕೂ ಹೆಚ್ಚು ಜನ ರೈತರನ್ನು ಸೇರಿಸಿ ರೈತರ ಅನೇಕ ಜ್ವಲಂತ ಸಮಸ್ಯೆಗಳೇನಿದೆ ಆ ಬಗ್ಗೆ ಹೋರಾಟ ಮಾಡಬೇಕು. ಸದನದ ಒಳಗೂ ಸಹ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಪರಿಹಾರ ಹುಡುಕಬೇಕು ಅನ್ನುವಂಥ ತೀರ್ಮಾನ ಆಗಿದೆ.
ನಮ್ಮ